ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ನವ ಕರ್ನಾಟಕ ರೈತ ಸಂಘದ ಆಶ್ರಯದಲ್ಲಿ ಕೆಂಪೇಗೌಡರ ಜಯಂತಿ. ನಾಡಪ್ರಭುವಿಗೆ ನಮನ ಸಲ್ಲಿಸಿದ ಅನ್ನದಾತರು, ಸಾಧನೆಗಳನ್ನು ಸ್ಮರಿಸಿದ ಗಣ್ಯಮಾನ್ಯರು. ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯಲ್ಲಿರುವ ನವ ಕರ್ನಾಟಕ ರೈತ ಸಂಘದ ಕಾರ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನ್ನದಾತ ರೈತರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಭಕ್ತಿಯ ನಮನ ಸಲ್ಲಿಸಿ ಪುನೀತರಾದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ನಗರಸಭಾ ಸದಸ್ಯರಾದ ಇಒ ರೆಡ್ಡಪ್ಪ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕರಾದ ಬಿ ವೆಂಕಟೇಶಪ್ಪ, ಆಧ್ಯಾತ್ಮಿಕ ಚಿಂತಕರಾದ PN ವೆಂಕಟಕೃಷ್ಣಪ್ಪ ರವರುಗಳು ಮಾತನಾಡಿ, ಕೆಂಪೇಗೌಡರ ಬದುಕು, ಸಾಧನೆ, ಆಡಳಿತ ವೈಖರಿ, ರೈತರ ಮತ್ತು ವ್ಯಾಪಾರಸ್ಥರ ಬಗ್ಗೆ ಇದ್ದ ಕಾಳಜಿ, ಕೆರೆಗಳ ನಿರ್ಮಾಣ, ಬೆಂಗಳೂರಿನ ಅಭಿವೃದ್ಧಿ, ಸಮಾಜದ ಚಿಂತನೆ, ಜಾತ್ಯತೀತ ಮನೋಭಾವ, ದಿಟ್ಟತನ ಮುಂತಾದ ವಿಷಯಗಳ ಕುರಿತು ಮಾತನಾಡಿದರು. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಅವರ ಆದರ್ಶ ಮತ್ತು ಸಾಧನೆಗಳ ಕುರಿತು ಮುಂದಿನ ಪೀಳಿಗೆಗೂ ತಿಳಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಗಣ್ಯಮಾನ್ಯರಾದ ಇಒ ರೆಡ್ಡಪ್ಪ, ಬಿ ವೆಂಕಟೇಶಪ್ಪ, ಪಾಲೇಪಲ್ಲಿ ಈರಪ್ಪ ಹಾಗೂ ವೇದಾವತಿ ರವರುಗಳನ್ನು ಹೃತ್ಪೂರ್ವಕವಾಗಿ ಸನ್ಮಾನಿಸಲಾಯಿತು. ನವ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೋಡಿಹಳ್ಳಿ KL ಶ್ರೀನಾಥ್ ರವರು ಅಧ್ಯಕ್ಷತೆ ವಹಿಸಿದ್ದರು. KN ನಾಗರಾಜ್ ಸ್ವಾಗತಿಸಿ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ಕೆಂಪೇಗೌಡರ ಅಭಿಮಾನಿಗಳು ಹಾಗೂ ಇತರೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಶ್ರೀನಾಥನವರು ಇವತ್ತು ನಮ್ಮ ಕಚೇರಿಯಲ್ಲಿ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಗಣಪತೆ ನಮಃ. ವಿನಾಯಕಾನ್ ವಿಘ್ನರಾಜನ್ ಗೌರಿ ಪುತ್ರಾನು ಗಣೇಶ್ವರಾನು ಸ್ಕಂದಗ್ರಜಾನಂ ಅವ್ಯಾನಂ ಭೂತಾಂ ಗಂಧಾಢ್ಯಂ ಸುಮನೋಹರಂ ಗಂಧಂ ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ. ದೀಪಾರಾಧನಂ ಕರಿಷ್ಯೆ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ದೀಪಾರಾಧನಂ ಕರಿಷ್ಯೆ. ಕೆಂಪೇಗೌಡರ 515ನೇ ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ. ಈ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಏನು ಮಾಡಿದ್ದಾರೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾಡಪ್ರಭು ಕೆಂಪೇಗೌಡರು ಒಬ್ಬ ಸಾಮಂತ ರಾಜರು ಆಗಿದ್ದಂಥವರು. ಈಗಲೂ ಕೂಡ ಇವರ ಸ್ಮಾರಕಗಳನ್ನು ನಾವು ಮಾಗಡಿಯಲ್ಲಿ ನೋಡ್ಬೋದು, ಬೆಂಗಳೂರಿನಲ್ಲಿ ಸಿಟಿ ಮಾರ್ಕೆಟ್ನಲ್ಲಿ ನೋಡ್ಬೋದು. ಈಗಲೂ ಕೂಡ ಅಲ್ಲಿ ಇವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಇವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಕೋಟೆ ಸಿಟಿ ಮಾರ್ಕೆಟ್ನಲ್ಲಿ, ಕಳಸಪಳ್ಳಿ ಸಿಟಿ ಮಾರ್ಕೆಟ್ನಲ್ಲಿ ಈ ಕಡೆ ಹೋದರೆ ಎಡಗಡೆನೆ. ನಾವೆಲ್ಲ ಕೂಡ ಕೆಂಪೇಗೌಡರನ್ನ ಯಾರೋ ಗೌಡ ಸಮುದಾಯಕ್ಕೆ ಸೇರಿದವರು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಎಂಬುದಾಗಿ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ. ಈ ನಾಡಿನ ದೊರೆ, ಈ ನಾಡನ್ನು ಆಳದಂತಹ ರಾಜ, ಈ ನಾಡನ್ನು ಆಳದಂತಹ ಅರಸ ನಾಡಪ್ರಭು ಕೆಂಪೇಗೌಡ. ನಿರ್ಮಾಣ ಮಾಡತಕ್ಕಂಥ ಆ ಸ್ಮಾರಕಗಳು, ಇವರನ್ನ ನೆನಪು ಮಾಡುವಂಥ ಈ ಎಲ್ಲ ಸ್ಮಾರಕಗಳು ನಾವೆಲ್ಲ ಕೂಡ ಸರ್ಕಾರ, ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆ ಇವುಗಳನ್ನೆಲ್ಲ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಆ ಕಾರ್ಯಗಳು ಕೂಡ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇಡೀ ನಾಡಿನಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವವನ್ನು ಬಹಳ ವಿಜೃಂಭಣೆಯಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಸರ್ಕಾರಿ ಕಾರ್ಯಕ್ರಮ. ಹಾಗಾಗಿ
ಎಲ್ಲ ಸಮುದಾಯದವರು ಪ್ರಭುಗಳು. ಕೆಂಪೇಗೌಡರು ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥವರಲ್ಲ, ಇಡೀ ನಾಡಿನ ಜನರಿಗೆ ಒಳ್ಳೆಯದನ್ನು ಬಯಸಿ ಸರ್ವ ಜನಾಂಗಕ್ಕೆ ಸರ್ವ ಜನರಿಗೆ ಆಸರೆಯಾಗಿ ಸರ್ವ ಜನರ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಒಬ್ಬರು ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರೇಷ್ಮೆ ಕೃಷಿಗೆ ಆದ್ಯತೆಯನ್ನು ನೀಡಿ ವ್ಯವಸಾಯಕ್ಕೆ ವ್ಯವಸಾಯವನ್ನು ಪ್ರಧಾನವಾದಂತಹ ವಿಚಾರವನ್ನಾಗಿ ತೆಗೆದುಕೊಂಡು ಎಲ್ಲಿಯವರೆಗೆ ವ್ಯವಸಾಯ ಅಭಿವೃದ್ಧಿ ಆಗುವುದಿಲ್ಲವೋ ಅಲ್ಲಿಯವರೆಗೆ ರೈತನ ಅಭಿವೃದ್ಧಿ ಸಾಧ್ಯ ಇಲ್ಲ ಎಂಬತಕ್ಕಂಥ ವಿಚಾರವನ್ನು ಮಾಡ್ಕೊಂಡಿದ್ದವರು. ಹಾಗಾಗಿ ಮೊದಲು ರೈತನನ್ನ ಬಲಪಡಿಸಬೇಕು. ರೈತ ಚೆನ್ನಾಗಿದ್ರೆ ದೇಶ ಅಭಿವೃದ್ಧಿ ಆಗ್ತದೆ, ಸಮಾಜ ಅಭಿವೃದ್ಧಿ ಆಗುತ್ತೆ, ಸಮೂಹಗಳು ಅಭಿವೃದ್ಧಿ ಆಗ್ತವೆ ಎಂಬತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ. ಆದರ್ಶಗಳಲ್ಲಿ ಎಲ್ಲವನ್ನೂ ಕೂಡ ನಾವು ತಿಳಿಸ್ಬೇಕಾಗಿದೆ. ಆ ಆದರ್ಶಗಳನ್ನು ನಾವು ಕೂಡ ಪಾಲನೆ ಮಾಡದೆ ಕನಿಷ್ಠ ರೈತನ ಬಗ್ಗೆ ಆಲೋಚನೆ ಮಾಡತಕ್ಕಂಥ ಶಕ್ತಿ ನಾವು ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡ್ರೆ ಆ ಮುಂದಿನ ದಿವಸ ಅವರು ಮಾಡಿದಂತಹ ಎಷ್ಟು ಬಹಳ ಅಚ್ಚುಕಟ್ಟಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಚಿಂತನೆ ಮಾಡಿ ಆಡಳಿತವನ್ನು ನಡೆಸ್ಕೊಂಡು ಬರ್ತೀವಿ. ಇಲ್ಲ, ಇದನ್ನ ಜೀವಂತವಾಗಿರಿಸಿಕೊಂಡು ಅವುಗಳನ್ನ ಮುಂದೆ ಕೂಡ ಮುಂದುವರಿಸಿಕೊಂಡು ಬಂದು ಮುಂದಿನ ಪೀಳಿಗೆಗೆ ಈ ಎಲ್ಲ ವಿಚಾರಗಳನ್ನ ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಕರ್ತವ್ಯ. ಆ ಥರ ನಾವು ಇವನು ಕಟ್ತೇವೆ. ಇವತ್ತು ದಿವಸ ಎಲ್ಲ ಇವತ್ತಿನ ಇನ್ನೂ ವಿಸ್ತಾರ ಇದೆ, ಆಗಲೇ ಇದೆ. ಅವರು ಅವತ್ತೇ ಕಂಡಂತಹ ಕನಸು ಇವತ್ತು ಕನಸಾಗಿರಲಿಲ್ಲ, ನನಸಾಗಿ ಬೆಳೆದೇನೆ ಇದೆ. ಇಂಥ ಒಂದು ಕೆಂಪೇಗೌಡರನ್ನ ನಾವು ಇವತ್ತು 514ನೇ ವರ್ಷ, ಇವ್ರದ್ದು 514ನೇ ವಯಸ್ಸು, ಆದರೆ ಅಷ್ಟು ಆಚರಣೆ ಮಾಡ್ತಿರೋದು 15ನೇ ವರ್ಷ ಅಂತ ನೆನಪಿಟ್ಕೊಳ್ಳಿ. ಯಾಕೆ ಹುಟ್ಟಿನ ಆಚರಣೆ ಮಾಡೋಣ, ಹುಟ್ಟಿದಾಗ ಒಂದು ವರ್ಷ ಮಾಡಲ್ವಾ? ಅದಕ್ಕೆ 514 ವರ್ಷ 15ನೇ ಆಚರಣೆಯನ್ನು ಮಾಡ್ತಾಯಿದ್ವಿ. ನಾವು ಯಾಕೆ ಮಾಡ್ತಿದ್ವಿ? ಇವರ ಒಂದು ಮಾನ್ಯಗಳನ್ನು, ಇವರು ಮಾಡ್ತಕ್ಕಂಥ ಪಾಶ್ಚಾತ್ಯ ವಸ್ತುಗಳನ್ನ ನಾವು ಅರಿಬೇಕು. ಅರಿತು ನಮ್ಮ ಮಕ್ಕಳಿಗೆ ಇನ್ನೊಬ್ಬರಿಗೆ ನಾವಂತ ಮಾಡಬೇಕು. ಕೆಂಪೇಗೌಡರು ನಮಗೆ ಮನುಷ್ಯನೇ, ನಾವ್ಯಾಕೆ ಆಗಬಾರ್ದು? ನಮ್ಮ ಇದರಲ್ಲಿ ಬರೀ ಬೆಂಗಳೂರು ಕಟ್ಟೋದಲ್ಲ, ನಮ್ಮಲ್ಲೇ ನಾವು ನಮ್ಮದಲ್ಲೇ ನಮ್ಮನ್ನೇ ಕಟ್ಕೊಡೋಣ, ಏನೋ ಒಳ್ಳೆಯ ರೀತಿಯಲ್ಲಿ ಈ ಥರ ಸಾಮಂತರಾಗೋಣ ಅನ್ನೋದು ಇವತ್ತು ನಮ್ಮ ರಾಜಕೀಯದ ಎಲ್ಲ ಧುರೀಣರು ಸೇರಿ ಇವತ್ತು ದೊಡ್ಡ ಇಂಥ ವ್ಯಕ್ತಿಗಳೆಲ್ಲ ಪ್ರತಿಯೊಂದು ನೆನೆಸ್ತಾ ಇದ್ದಾರೆ, ವರ್ಷಕ್ಕೊಂದ್ಸಾರಿ ನೆನಪು ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಇಲ್ಲ, ಈಗ 4-5 ವರ್ಷದಿಂದ ನಾನು ಅಂತಂದರೂ ಕೂಡ ನೀನು ಏನು ಕೆಲಸ ಮಾಡ್ತೀನಿ ಅಂದರೆ ನಾನು ವ್ಯವಸಾಯ ಮಾಡ್ತೀನಿ, ರೈತ ಅಂತ ಹೇಳ್ಕೊತ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಒಂದು ಹೆಮ್ಮೆ ಇದೆ. ನಾವು ಯಾವುದೇ ಒಂದು ಆಫೀಸ್ಗೆ ಹೋದರೂ ಎಲ್ಲೇ ಹೋದರೂ ಕೂಡ ಬನ್ನಿ ಯಜಮಾನ್ರಿ ಅಂತ ಕರೀತಾರೆ. ಅದೊಂದು ದೊಡ್ಡ ಆಸ್ತಿ ನಮಗೆ. ಯಾಕೆಂದರೆ ರೈತರು ಅಂತಂದರೆ ಅಷ್ಟು ಗೌರವ ಇದೆ, ಅದನ್ನು ನಾವು ಮರಿತಾ ಇದ್ದೀವಿ. ರೈತನಿಗೆ ಮಕ್ಕಳಿಗೆ ಮದುವೆ ಹುಡುಗಿನ ಕೊಡಲ್ಲ ಅನ್ನೋದೊಂದು ನಾವು ಆಚರಣೆಗಳ ಮಾಡ್ತಾ ಇದ್ದೇವೆ. ಹೆಸರು ಹೇಳ್ಕೊಂಡ್ರೆ ನಮಗೆ ಯಾರು ಮಕ್ಕಳು ಕೊಡಲ್ಲ ಅನ್ನೋಂಥದ್ದು ದೊಡ್ಡ ಆಘಾತ ಆಗೋಗ್ಬಿಟ್ಟಿದೆ. ಅದರಿಂದ ಪ್ರತಿಯೊಬ್ಬರಲ್ಲಿ ಹೇಳಿಕೊಂಡು ಇದನ್ನು ಆಚರಣೆ ಅನ್ನುವಂಥದ್ದಕ್ಕಿಂತ ನಾವು ನಡೆಯುವಂಥ ಪದ್ಧತಿಯಾಗಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ನನ್ನ ಮನಸ್ಸಿನ ಭಾವನೆ. ಎಲ್ರಿಗೂ ನನ್ನಲ್ಲಿ ಕಳಕಳಿ ಏನು ಅಂತಂದರೆ ನಾವು ರೈತರು ಅಂತ ಹೇಳ್ಕೊಳೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. 515ನೇ ಜಯಂತ್ಯೋತ್ಸವ ಪರವಾಗಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ವೆಂಕಟೇಶಪ್ಪ ಮಾಸ್ಟ್ರು, ಇಒ ರೆಡ್ಡಪ್ಪ ಸರು, ಕೃಷ್ಣಪ್ಪ ಮಾಸ್ಟ್ರು, ಎಲ್ಲ ಗಣ್ಯರು ಇಲ್ಲಿ ಬಂದು ನಮ್ಮ ಕೆರೆಗೆ ಹೂಗೊಟ್ಟು ನಮ್ಮ ಮಾತಿಗೆ ಇದಿಟ್ಟು ಇಲ್ಲಿ ಭಾಷಣಕ್ಕೆ ಎಲ್ಲ ಬಂದಿದ್ದಾರೆ. ಅವ್ರಿಗೂ ನಾವು ಯಾವಾಗೂ ಅವರಿಗೆ ನಾನು ಚಿಲ್ಮೆ ಹಾಕಿರ್ತೇನೆ. ಇವತ್ತು ಕೆಂಪೇಗೌಡ ಜಯಂತಿ ಮಾಡೋದಕ್ಕೆ ಬೆಂಗಳೂರಲ್ಲಿ ಕುಮಾರಪೇಟೆ ಇವೆಲ್ಲ ಪೇಟೆಗಳೆಲ್ಲ ಮಾಡಿದ್ದಾರೆ, ಕೆರೆಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ವಿವರಣೆಗಳೆಲ್ಲ ಕೊಟ್ಟಿದ್ದಾರೆ ನಮ್ಮ ಹಣವಿದೆ, ಸಂಗೀತ ನಾಟ್ಯಗಳ ಸಂಗಮವಿಲ್ಲಿ, ಶಿಲ್ಪ ಕಲೆಗಳ ತಾಣವಿದೆ,
ಭುವನೇಶ್ವರಿಯ ತವರೂರಿದು ಯತಿಗಳ ದಾಸರ ನೆಲೆನಾಡಿಲ್ಲಿ ಪಾವನ ಮಣ್ಣಿದು ಹಂಪೆಯದು ಯುಗ ಯುಗಳೆಯದ ಕೀರ್ತಿದು ಕನ್ನಡ ಭೂಮಿ ಕನ್ನಡ ನೆಲ ಎಂದೆಂದು ಹಡಲಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಜಗಲೊಳೆಯಲಿ ಆರದಿಗತ್ತುಗೆ ಮಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ